ಈಗಾಗಲೇ ವಿದೇಶದಿಂದ ಸಿಜಿ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ಸಿಜಿ ರಾಯ್ ಪತ್ನಿ ಮತ್ತು ಪುತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ವಿದೇಶದಿಂದ ಸಿಜಿ ರಾಯ್ ಕುಟುಂಬಸ್ಥರು ಆಗಮನ. ಸಿಜಿ ರಾಯ್ ಪತ್ನಿ ಮತ್ತು ಪುತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ವಿದೇಶದಿಂದ ಬರಬೇಕಿದೆ ಮತ್ತಷ್ಟು ಕುಟುಂಬಸ್ಥರು. ಇಂದು ರಾಯ್ ಅಂತ್ಯಕ್ರಿಯೆ ನಡೆಯುವುದು ಡೌಟ್ ಎನ್ನಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿಂದು ನಡೆಯಲಿದೆ ಪೋಸ್ಟ್ ಮಾರ್ಟಮ್ ಈಗಾಗಲೇ ಕುಟುಂಬಸ್ಥರು ಸೈನ್ ಮಾಡಿರುವಂಥದ್ದು. ಪೋಸ್ಟ್ ಮಾರ್ಟಮ್ಗೆ ಎದೆಯ ಒಳಭಾಗದಲ್ಲೇ ಇರುವಂತಹ ಪಿಸ್ತೂಲ್ ಬುಲೆಟ್. ರಾಯ್ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಲ್ಮೋಸ್ಟ್ ವಿದೇಶದಲ್ಲೇ ಒಂದು ವಾಸ್ತವ್ಯವನ್ನ ಹೂಡಿದ್ರು. ಹೀಗಾಗಿ ಸಿಜೆ ರಾಯ್ ಅವರ ಪತ್ನಿ ಮತ್ತು ಪುತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ವಿದೇಶದಿಂದ ಮತ್ತಷ್ಟು ಕುಟುಂಬಸ್ಥರು ಕೂಡ ಬರಬೇಕಿದೆ. ಇಂದು ರಾಯ್ ಅಂತ್ಯಕ್ರಿಯೆ ನಡೆಯೋದು ಡೌಟ್ ಎನ್ನಲಾಗ್ತಾ ಇರುವಂಥದ್ದು. ಹಾಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಕೂಡ ನಡೆಸಲಾಗಿದೆ. ಈಗಾಗಲೇ ಕುಟುಂಬಸ್ಥರು ಕೂಡ ಸೈನ್ ಮಾಡಿದ್ದಾರೆ. ಎದೆಯ ಒಳಭಾಗದಲ್ಲೇ ಪಿಸ್ತೂಲ್ ಬುಲೆಟ್ ಇರೋದ್ರಿಂದ ಪೋಸ್ಟ್ ಮಾರ್ಟಮ್ ಕೂಡ ಲೇಟ್ ಆಗಬಹುದು. ಹೀಗಾಗಿ ಬೌರಿಂಗ್ ಆಸ್ಪತ್ರೆಯಿಂದ ಮೃತದೇಹವನ್ನ ಕೊಡೋದು ಸ್ವಲ್ಪ ಲೇಟ್ ಆಗಬಹುದು. ಹೀಗಾಗಿ ಇವತ್ತು ಅಂತ್ಯಕ್ರಿಯೆ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಇಂದು ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯೋದು ಡೌಟ್ ಎನ್ನಲಾಗ್ತಾ ಇರುವಂಥದ್ದು. ನೋಡಿ, ಯುವ ಉದ್ಯಮಿಗಳಿಗೂ ಕೂಡ ಸ್ಫೂರ್ತಿಯಾಗಿದ್ರು. ಶೂನ್ಯ ಸಾಲದೊಂದಿಗೆ ತಮ್ಮ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಕೊಂಡಿದ್ರು. ಕಾನ್ಫಿಡೆಂಟ್ ಆಗೇ ಈ ಗ್ರೂಪ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ರು ಸಿಜೆ ರಾಯ್. ಆದರೆ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿರುವಂಥದ್ದು. ಅವರ ಕುಟುಂಬದಲ್ಲಿ ಶೋಕ ಸಾಗರವೇ ಒಂದು ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. IT ಟಾರ್ಚರ್ಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಎನ್ನುವಂತಹ ಮೊದಲ ಒಂದು ಅನುಮಾನ ಶುರುವಾಗಿರುವಂಥದ್ದು. ಇದಾದ ಬಳಿಕ ನೋಡಿ, ಪ್ರತ್ಯೇಕವಾಗಿ ಒಂದು ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗಿದ್ದಾದ್ರೂ ಯಾಕೆ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅದ್ರ ಜೊತೆಗೆ ಕೊನೆಯ 15 ನಿಮಿಷ ಯಾರಿಗಾದ್ರೂ ಕಾಲ್ ಮಾಡಿ ಮಾತನಾಡಿದ್ರ, ಅಮ್ಮನ ಹತ್ರ ಮಾತಾಡೋದಿದೆ ಅಂತ ಹೇಳಿದ್ರು, ನಿಜಕ್ಕೂ ಕೂಡ ಅಮ್ಮನಿಗೆ ಕಾಲ್ ಮಾಡಿದ್ರ ಅಥವಾ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿದ್ರ, ಕಾಲ್ ಮಾಡಿ ಏನ್ ಮಾತನಾಡಿದ್ರು ಅನ್ನುವಂತಹ ವಿಚಾರ ಕೂಡ ಕಾಡ್ತಾ ಇರುವಂಥದ್ದು. ಹಾಗೆ ಇನ್ನೂ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 2 ತಿಂಗಳಿಂದ ಕೂಡ CCTV ಆಫ್ ಆಗಿದೆಯಂತೆ, ಅಂದ್ರೆ ಆ ಕಚೇರಿಯಲ್ಲಿ. ಹಾಗಾದ್ರೆ CCTVಯನ್ನ 2 ತಿಂಗಳಿಂದ ಆಫ್ ಮಾಡಿಸಿದ್ದಾದ್ರೂ ಯಾಕೆ? ಹಾಗೆ ಪೆನಾಲ್ಟಿ ಕಟ್ಟಲು ಕಷ್ಟವಾಗಿತ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ, ಒಂದಷ್ಟು ಅನುಮಾನಗಳು ಕೂಡ ಹುಡ್ತಾ ಇರುವಂಥದ್ದು. ಹಾಗೆ ಸಹೋದರನ ಜೊತೆ ಸಹಜವಾಗಿ ಮಾತುಕತೆ ಆಡ್ತಾ ಇದ್ರಂತೆ. ಆದರೆ ಮಾತುಕತೆ ಆಡುವಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ IT ದಾಳಿಯ ಬಗ್ಗೆ ಯಥೇಚ್ಛವಾಗಿ ಮಾತನಾಡ್ತಾ ಇದ್ರಂತೆ. ಇದನ್ನೇ ಈಗಾಗಲೇ ಅವರ ಸಹೋದರ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ದೂರಿನಲ್ಲಿ. ಹಾಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ತನಿಖೆಯನ್ನ ಮಾಡಬೇಕಿದೆ. ತನಿಖೆಯನ್ನ ಮಾಡಿದ ಮೇಲೆ ಸತ್ಯಾಸತ್ಯತೆಗಳು ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗಬೇಕಿದೆ. ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿದ್ದಂತಹ ಸಿಜೆ ರಾಯ್ ರಿಯಲ್ ಎಸ್ಟೇಟ್ನಲ್ಲಿ 19 ವರ್ಷಕ್ಕೂ ಹೆಚ್ಚು ಅನುಭವವನ್ನ ಹೊಂದಿದ್ರು. ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿದ್ದ ಸಿಜೆ ರಾಯ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ 19 ವರ್ಷಕ್ಕೂ ಹೆಚ್ಚಿನ ಅನುಭವವನ್ನ ಪಡೆದುಕೊಂಡಿದ್ರು. ಸಾಲ ಮಾಡದೆ ಕಾನ್ಫಿಡೆಂಟ್ ಸಾಮ್ರಾಜ್ಯವನ್ನ ಕಟ್ಟಿದ್ದಂತಹ ಗಟ್ಟಿಗ ಸುಮಾರು 3,000 ಕೋಟಿಗೂ ಹೆಚ್ಚು ಆಸ್ತಿಯ ಒಡೆಯ. ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಉದ್ಯಮವನ್ನ ವಿಸ್ತರಣೆ ಮಾಡಿದ್ರು. ಕನ್ನಡ ರಿಯಾಲಿಟಿ ಶೋಗಳಿಗೂ ಕೂಡ ರಾಯ್ ಸ್ಪಾನ್ಸರ್ ಆಗ್ತಾ ಇದ್ರು. ಕೆಲ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ರಾಯ್. ಕಂಪನಿಗೆ ತಾನೇ ಸೆಲೆಬ್ರಿಟಿಯಾಗಿ ರಾಯ್ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ರು, ಅಂದ್ರೆ ತಮ್ಮ ಕಂಪನಿಗೆ. ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಸುದ್ದಿ ಆಗ್ತಾ ಇದ್ದಂತಹ ಕುಬೇರ ಸಿಜೆ ರಾಯ್. ಐಷಾರಾಮಿ ಕಾರುಗಳ ಜೊತೆ ರಾಯ್ ಆಗಾಗ ಪೋಸ್ ಕೂಡ ಕೊಡ್ತಾ ಇದ್ರು. ರಾಯ್ ಅವರ ವರ್ಣರಂಜಿತ ಜೀವನ ಆತ್ಮಹತ್ಯೆಯ ಮೂಲಕ ಅಂತ್ಯವಾಗಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಈಗಿನ ಯಾರೇ ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೂ ಕೂಡ ಆ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ರೀತಿಯ ಸ್ಫೂರ್ತಿಯನ್ನ ನೀಡ್ತಾ ಇದ್ರು ಅಂತಾನೆ ಹೇಳ್ಬೋದು ಸಿಜೆ ರಾಯ್ ಅವರು. ರಿಯಲ್ ಎಸ್ಟೇಟ್ನಲ್ಲಿ
ಈಗ ಆಲ್ರೆಡಿ ಒಂದು 15ರಿಂದ 20 ವರ್ಷದ ಅನುಭವವನ್ನ ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಇತ್ತು ಸಿ.ಜೆ. ರಾಯ್ಗೆ. ಸಾಲ ಮಾಡದೆ ಕಾನ್ಫಿಡೆಂಟ್ ಗ್ರೂಪ್ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಗಟ್ಟಿಗ ಕೊನೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಸುಮಾರು 3,000 ಕೋಟಿಗೂ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದಾರೆ. ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ತಮ್ಮ ಉದ್ಯಮವನ್ನ ವಿಸ್ತರಣೆ ಮಾಡಿದಂತಹ ರಾಯ್ ಅವರ ಸಾವಿನ ಹಿಂದೆ ಹಲವಾರು ಅನುಮಾನಗಳ ಹುತ್ತವೇ ಹುಟ್ಟಿಕೊಂಡಿದೆ. ಹಾಗಾದ್ರೆ ಇವರ ಸಾವಿಗೆ ನಿಖರವಾದಂತಹ ಕಾರಣ ಏನು? ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ.